ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದವರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಡಿಸೆಂಬರ್ 4ರಂದು ಮಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಬಂಟ್ವಾಳ ಮಂಡಲದಿಂದ 1500ಕ್ಕಿಂತ ಮೇಲ್ಪಟ್ಟು ಕಾರ್ಯಕರ್ತರು ಭಾಗವಹಿಸಲಿದ್ದೇವೆ ಎಂದು ಬಂಟ್ವಾಳ ಮಂಡಲದ ಬಿಜೆಪಿ ಅಧ್ಯಕ್ಷ ಚೆನ್ನಪ್ಪ ಕೋಟ್ಯನ್ ತಿಳಿಸಿದ್ದಾರೆ. ಬಿಸಿ ರೋಡಿನ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಮಂಡಲದ ಎಲ್ಲ ಶಕ್ತಿ ಕೇಂದ್ರದ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದ್ದು, ಬಂಟ್ವಾಳ ಮಂಡಲದ ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ ಶಕ್ತಿ ಕೇಂದ್ರದ ಪ್ರಮುಖರು, ಬೂತ್ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಜಿಲ್ಲಾ ಸಮಿತಿಯ ಸದಸ್ಯರು, ಮೋರ್ಚಾಗಳ ಪದಾಧಿಕಾರಿಗಳು, ಸದಸ್ಯರು, ಪ್ರಕೋಷ್ಠದ ಪ್ರಮುಖರು, ಶಾಸಕ ರಾಜೇಶ್ ನಾಯಕ್ ಉಳ್ಳಿಪಾಡಿಯವರ ನೇತೃತ್ವದಲ್ಲಿ ಭಾಗವಹಿಸಲಿದ್ದೇವೆ ಎಂದರು. ಬಾಂಗ್ಲಾದ ಈ ಅಹಿತಕರ ಬೆಳವಣಿಗೆಯ ವಿರುದ್ಧ ಇಡೀ ದೇಶದಲ್ಲಿ ಸಂಘ ಪರಿವಾರ ಸಂಘಟನೆ ಪ್ರತಿಭಟನೆ ನಡೆಸುತ್ತಿದ್ದು, ಹಿಂದೂ ಹಿತರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನಡೆಯುವ ಈ ಬೃಹತ್ ಪ್ರತಿಭಟನೆ ಪರಿಣಾಮಕಾರಿಯಾಗಿ ಮೂಡಿಬರಲಿ ಎಂದು ತಿಳಿಸಿದರು. ಕೃಷ್ಣದಾಸ್ ಪ್ರಭು ಅವರು ಬೇರೆ ಬೇರೆ ಪ್ರತಿಭಟನೆಯಲ್ಲಿ ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡುವುದರಲ್ಲಿ ಭಾಗವಹಿಸ್ತಾ ಇದ್ರು. ಬೇರೆ ಬೇರೆ ಸಭೆಗಳಲ್ಲಿ ಈ ಒಂದು ದೌರ್ಜನ್ಯದ ವಿರುದ್ಧ ಸ್ವರವನ್ನು ಎತ್ತುತ್ತಾ ಇದ್ರು, ಧ್ವನಿ ಎತ್ತುತ್ತಾ ಇದ್ರು. ಹಾಗೆಯೇ ಒಂದು ಪ್ರತಿಭಟನೆ ಭಾಗವಹಿಸಿದಾಗಿ ಒಂದು ಹೊರಟು ನಿಂತಾಗ ವಿಮಾನ ನಿಲ್ದಾಣದಲ್ಲಿ ಅವರು ಬಂಧಿಸ್ತಾರೆ. ಅವರನ್ನ ದೇಶದ್ರೋಹದ ಆಪಾದನೆ ಮೇಲೆ ಜೈಲಿಗೆ ಹಾಕ್ತಾರೆ. ಇಡೀ ಜಗತ್ತು ಇದನ್ನು ಖಂಡಿಸ್ತದೆ. ಆದರೂ ಅಲ್ಲಿನ ಸರ್ಕಾರ ಅವರನ್ನ ಬಿಡುಗಡೆ ಮಾಡದೆ ದೇಶದ್ರೋಹದ ಆಪಾದನೆ ಹೊರಿಸಿ ಅವರನ್ನ ಬಂಧನದಲ್ಲಿಟ್ಟಿದೆ. ಅವರಿಗೆ ಬಿಡುಗಡೆ ಮಾಡಿಲ್ಲ. ಒಂದು ಕಡೆಯಲ್ಲಿ ಅಲ್ಲಿ ನಡೆದಿರುವಂತಹ ಅತ್ಯಾಚಾರ ಹೆಣ್ಮಕ್ಕಳ ಮೇಲೆ ಇರ್ಬೋದು, ಅಲ್ಲಿನ ನಮ್ಮ ಚಿಕ್ಕ ಮಕ್ಕಳ ಮೇಲೆ ಇರ್ಬೋದು, ಮುದುಕರ ಮೇಲೆ, ಎಲ್ಲರೂ ಯಾರನ್ನು ಬಿಡದೆ ನಡೆಯುತ್ತಿರುವಂತಹ ಒಂದು ಘೋರ ಕೃತ್ಯ ಇದು ಮುಂದುವರಿತಾ ಇದೆ. ಇಡೀ ಜಗತ್ತು ಮೂಕ ವಿಸ್ಮಯವಾಗಿ ನೋಡ್ತಾ ಇದೆ. ಯಾರು ಕೂಡ ಏನು ಮಾತನಾಡುವ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಈ ನಮ್ಮ ದೇಶದಲ್ಲಿರುವಂತಹ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸೂಚನೆ ಮೇರೆಗೆ ಇಡೀ ಪರಿವಾರ ಸಂಘಟನೆ ಸೇರಿಕೊಂಡು ಇಡೀ ದೇಶಾದ್ಯಂತ ನಾವು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವ 4ನೇ ತಾರೀಕು ಬುಧವಾರದಂದು 10 ಗಂಟೆಗೆ ಸರಿಯಾಗಿ ನಮ್ಮ ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿ ಸೇರಿ ಅಲ್ಲಿಂದ ನಮ್ಮ ತಾಲೂಕು ಪಂಚಾಯತ್ ಕಟ್ಟಡ ಕಚೇರಿ ಏನಿದೆ, ಮಿನಿ ವಿಧಾನಸೌಧ, ಅಲ್ಲಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಆ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಪರಿವಾರ ಸಂಘಟನೆಯ ಎಲ್ಲ ಪ್ರಮುಖರು ಇದ್ದುಕೊಂಡು ಆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅದಕ್ಕಾಗಿ ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಪರಿವಾರ ಸಂಘಟನೆ ಭಾಗವಾಗಿರುವಂತಹ ಈ ಒಂದು ಭಾರತೀಯ ಜನತಾ ಪಾರ್ಟಿ ಕೂಡ ನಮ್ಮ ಬಂಟ್ವಾಳದಿಂದ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಕನಿಷ್ಠ 1,500ಕ್ಕಿಂತ ಮೇಲ್ಪಟ್ಟು ಕಾರ್ಯಕರ್ತರನ್ನ ಆ ಸಭೆಯಲ್ಲಿ ಜೋಡಿಸುತ್ತಿದ್ದೇವೆ. ನಾವು ಅದರಲ್ಲಿ ಭಾಗವಹಿಸುತ್ತಿದ್ದೇವೆ. ಈ ಸಂಖ್ಯೆಯನ್ನು ಕ್ರೋಢೀಕರಿಸುವ ದೃಷ್ಟಿಯಿಂದ ಇಡೀ ಬಂಟ್ವಾಳ ಮಂಡಲದ ವಿಧಾನಸಭಾ ಕ್ಷೇತ್ರದ 7 ವಿಧಾನ ಮಹಾಶಕ್ತಿ ಕೇಂದ್ರಗಳಲ್ಲಿ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ನಿನ್ನೆಯಿಂದ ಸಭೆ ಪ್ರಾರಂಭ ಆಗಿದೆ. ನಿನ್ನೆ ಒಂದು 2 ಮಹಾಶಕ್ತಿ ಸಭೆ ಆಗಿದೆ. ಇವತ್ತು 3 ಮಹಾಶಕ್ತಿ ಸಭೆ ನಡೀತಾ ಇದೆ. ನಾಳೆ ದಿವಸದ 2 ಮಹಾಶಕ್ತಿ ಸಭೆ ನಡೆಯುವುದಿದೆ. ಒಟ್ಟಾರೆಯಾಗಿ ನಾವು ಬೂತ್ ಸಮಿತಿಯ ನಮ್ಮ 249 ಬೂತ್ಗಳಲ್ಲಿ ಈಗಾಗಲೇ 230 ಬೂತ್ ನಮ್ಮದು ಆಗಿದೆ. ಎಲ್ಲ ಬೂತಿನಿಂದ ನಾವು ಕನಿಷ್ಠ ನಮ್ಮ 12 ಬೂತ್ ಸಮಿತಿ ಸದಸ್ಯರಿದ್ದಾರೆ. ಅಧ್ಯಕ್ಷರು, ಕಾರ್ಯದರ್ಶಿ ಆದಿಯಾಗಿ ಒಟ್ಟಾರೆ 12 ಬೂತ್ ಸಮಿತಿ ಸದಸ್ಯರು ಇರ್ಬೋದು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸದಸ್ಯರು ಇರ್ಬೋದು. ನಮ್ಮ ಶಕ್ತಿ ಕೇಂದ್ರದ ಪ್ರಮುಖರು ಇರ್ಬೋದು, ಪುರಸಭಾ ಸದಸ್ಯರು ಇರ್ಬೋದು, ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಪ್ರಮುಖರು ಇರ್ಬೋದು, ಮಂಡಲ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಇರ್ಬೋದು, ಅದೇ ರೀತಿ ಜಿಲ್ಲಾ ಸಮಿತಿಯ ಪ್ರಮುಖರು ಇರ್ಬೋದು, ಮೋರ್ಚಾಗಳ ನಮ್ಮ ಸದಸ್ಯರು ಇರ್ಬೋದು, ಅಥವಾ ಪ್ರಕೋಷ್ಠದ ನಮ್ಮ ಪ್ರಮುಖರು ಇರ್ಬೋದು. ಎಲ್ಲರೂ ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ದಿನೇಶ್ ಅಮ್ಟೂರು, ಶಿವಪ್ರಸಾದ್ ಶೆಟ್ಟಿ,
ಸುದರ್ಶನ್ ಬಜಾ, ಪುರುಷೋತ್ತಮ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ.